ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಇವತ್ತು ನಾನು ಬಂದಿರೋದು ಕರ್ನಾಡಿನ ಮಲೆನಾಡು ಶಿವಮೊಗ್ಗಕ್ಕೆ. ಯಾವುದೇ ಊರಿಂದ ಶಿವಮೊಗ್ಗಕ್ಕೆ ಹೋಗ್ಲಿ, ಇದು ನಮ್ಮೂರು ಅಂತ ನನಗೆ ಫೀಲ್ ಆಗುತ್ತೆ. ಯಾಕಂದರೆ ನಾವು ಹುಟ್ಟಿದ್ದು ಇದೇ ಊರು, ಆದರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ನ್ಯಾಮ್ತಿಲ್ಲಿ. ಆದರೆ ನನ್ನ ಸ್ವಂತ ಊರು ಅಂತ ನನಗೆ ಫೀಲ್ ಆಗುತ್ತೆ. ನಾವು ಶಿವಮೊಗ್ಗ ಎಂಟ್ರಿ ಆಗ್ತಿದ್ದಂಗೆ ಮೊದಲು ನಮಗೆ ಎಂಟ್ರಿ ಆಗೋದು ಏನಪ್ಪ ಅಂದರೆ ಈ ಟ್ರಾಫಿಕ್ ತುಂಬ ಇರುತ್ತೆ ನಮ್ಮ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಬಿಡಿ ಬೆಂಗಳೂರು ಕಡೆ ಹೋದರೆ 2-3 ಗಂಟೆ ಟ್ರಾಫಿಕಲ್ಲೇ ಹೋಗ್ಬಿಡುತ್ತೆ ಟೈಮ್ ಎಲ್ಲ. ನೋಡು ಹಿಂದೆ ಮುಂದೆ ಜನರ ತೌಡು, ಈ ಉಷಾ ನರ್ಸಿಂಗ್ ಹೋಮ್ ಹತ್ರ ಒಂದು ಸಿಗ್ನಲ್ ಇಲ್ಲ ಗುರು. ಪೊಲೀಸ್ ಇದ್ದಾರೆ, ಅಲ್ಲಲ್ಲೇ ಇದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಉಷಾ ನರ್ಸಿಂಗ್ ಹೋಮ್ ಹತ್ರ ಒಂದು ಸಿಗ್ನಲ್ ಹಾಕಿಲ್ಲ. ಯಾರು ಎಲ್ಲಿ ಬೇಕಲ್ಲಿ ಬರ್ತಾರೆ ಗುರು. ಇದೊಂದು ತೊಂದರೆ ಆಗ್ಬಿಟ್ಟೈತೆ ಇಲ್ಲಿ ಶಿವಮೊಗ್ಗದಲ್ಲಿ. ಆಮೇಲೆ ನಾವು ಬಂದಿದ್ದು ನಾಗರಹೊಳೆ ಹೋಂಡಾ ಶೋರೂಮ್ಗೆ. ಅವ್ರ ಗಾಡಿ ಸರ್ವಿಸಿಗೆ ಕೊಡಬೇಕಾಯಿತು. ಅವ್ರ ಗಾಡಿ ಸರ್ವಿಸಿಗೆ ಕೊಟ್ಟು ಅಲ್ಲೇ 1 ಗಂಟೆ ವೆಯ್ಟ್ ಮಾಡಿ ಗಾಡಿ ಎಲ್ಲ ಸರ್ವಿಸ್ ಆದಮೇಲೆ ಎಲ್ಲ ಚೆಕ್ ಮಾಡಿಸಿ ಗಾಡಿನ ತಗೊಂಡು ಮತ್ತೆ ಹೊರಟ್ವಿ. ಇಲ್ಲೇ ಗಾಡಿ ಬರ್ತವೆ. ಇಲ್ಲಿಂದ ಗಾಡಿ ಇಳಿಸ್ಕೋಬೇಕಾದ್ರೆ ಒಂಚೂರು ಮಿಸ್ಟೇಕ್ ಆಯಿತು, ಏನಾದ್ರು ಕ್ರ್ಯಾಚ್ ಆಯಿತು, ಹಂಗೇಂದ್ರು ಆಯಿತು ಅಂದರೆ ಶಿವಮೊಗ್ಗದಲ್ಲಿ ಖುಷಿ ಆಗೋದು. ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂದರೆ ಅಲ್ಲಿ ಇಲ್ಲಿ ಅಲ್ಲೆಲ್ಲ ಮರಗಳನ್ನ ಬೆಳೆಸಿದ್ದಾರೆ. ಮೇನ್ ರೋಡಲ್ಲಿ, ರೋಡ್ ಮಧ್ಯೆ ಅಲ್ಲೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಜನಗಳು ಮತ್ತು ಪ್ರಾಣಿಗಳೆಲ್ಲ ಅಲ್ಲೇ ವಿಶ್ರಾಂತಿ ಪಡ್ಕೋಬೋದು ನೆರಳಲ್ಲಿ. ತುಂಬ ಚೆನ್ನಾಗಿ ನೆರಳು ಬೀಳುತ್ತೆ ಆ ಜಾಗದಲ್ಲಿ. ಅಷ್ಟೇ ಬಿಸಿಲಿದ್ರು ಮರದ ನೆರಳಿಗೆ ಬಂದರೆ ಎಂಥ ಒಂದು ತಂಪು ವಾತಾವರಣ ಸಿಗುತ್ತೆ ಅಂದರೆ ನೀವು ಅದನ್ನು ಶಿವಮೊಗ್ಗ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲೇ ಒಂದು ಉತ್ತಮ ಊರು ಅಂತ ಶಿವಮೊಗ್ಗನ ಹೇಳ್ಬೋದು. ಅಂತೂ ಇಂತೂ ಶಿವಮೊಗ್ಗದಲ್ಲಿರೋ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗಿ ಒಂದು ಒಳ್ಳೆ ಹೋಟ್ಲಲ್ಲಿ ಹೋಳಿಗೆ ಊಟ ಮಾಡಿಕೊಂಡು ನಮ್ಮೂರ ಕಡೆ ಪಯಣ ಬೆಳೆಸಿದ್ವಿ. ಇಷ್ಟೊತ್ತು ಸಮಯ ನಮಗಾಗಿ ಮೀಸಲಿಟ್ಟು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಇಲ್ಲಿಗೆ ವ್ಲಾಗ್ ಅಥವಾ ವಿಡಿಯೋನ ಮುಗಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.